ಬೆಂಗಳೂರು ಒಂದ್ಗೆ ಮಾತ್ರ ನಾವು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡೋದಕ್ಕೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅಲ್ಲ ಇತ್ತು ಕರೆ ಒಂದು ಕರೆ ಯಾಕೆ ಹೆಂಗೆ ಮಾಡೋದು? ಅದನ್ನ ಹೆಚ್ಚು ಈ ಬೇರೆ ಬೇರೆ ಗಾಂಧಿ ಸೇವಾ ಕೇಂದ್ರ ಬೇರೆ ಬೇರೆ ಇದಾವೆ ಅವೆಲ್ಲ ಕೊಡಿ ಅಂತ ಹೇಳ್ತಾರೆ. ಕನೆಕ್ಷನ್ಸ್ ಅವ್ರಿಗೂ ಕೊಟ್ರೆ ಅಲ್ಲಿ ಸರ್ವರ್ ಎಲ್ಲ ಕಡೆ ಜಾಸ್ತಿ ಇದಾದ್ರೆ ನಮ್ಮ ಸರ್ವರ್ ಪ್ರಾಬ್ಲಮ್ ಇದು ಸಾಲ್ವ್ ಮಾಡೋದು. ಆಮೇಲೆ ರೇಷನ್ ಅಂಗಡಿಯಲ್ಲಿ ಸರ್ ಫುಡ್ ಕ್ವಾಲಿಟಿ ಸರಿ ಬರ್ತಿಲ್ಲ ಅಂತ ಗ್ರಾಮೀಣ ಭಾಗದ ಜನ ಎಲ್ಲ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಏನಾದ್ರು ಕ್ರಮ ಕೈಗೊಳ್ತೀರಾ? ರೇಷನ್ ಕೊಡೋದೆಲ್ಲ ಕೇಂದ್ರ ಸರ್ಕಾರದವ್ರು ತಾನೆ, ಅವ್ರು ಏನು ಕೊಡ್ತಾರೆ ಅದು ನಿಮಗೆ ಕೊಡ್ತೀವಿ ನಾವು ಅಷ್ಟೇ. ಫುಡ್ ಗ್ರೈನ್ಸ್ ಎಲ್ಲ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡೋದು. ಅದರಲ್ಲಿ ಏನಾದರೂ ಏರ್ಪೇರ್ ಇದ್ದರೆ ವಿಚಾರ ಮಾಡ್ತೀವಿ. ಸರ್ ಈಗ ಪದೇ ಪದೇ ಸಿಎಂ ಬದಲಾವಣೆ ಕೂತು ಕೇಳ್ತಾ ಇದೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಸಹಿತ ಪದೇ ಪದೇ ಸಿಎಂ ಬದಲಾವಣೆ ಸರ್ ಸಿಎಂ ಬದಲಾವಣೆ ಆಗಲ್ಲ, ಅವರೇ ಇರ್ತಾರೆ. ಈ ಪರಮೇಶ್ವರ್ ಅವರೆಲ್ಲ ದೆಹಲಿ ಹೊಂಟಿದ್ದಾರೆ ಸರ್. ಈ ಡಿ ಕೆ ಶಿವಕುಮಾರ್ ಅವರು ದೂರ ಕೊಡೋಕ್ಕೆ ಅವ್ರ ಅಭಿಮಾನಿಗಳು ಎಲ್ಲ ಸಿಎಂ ಅವರೇ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಹತ್ರ ಅವರು ಆ ವಿಷಯದಲ್ಲಿ ಚರ್ಚೆನೂ ಮಾಡಿಲ್ಲ. ಇವತ್ತಿನ ಕಾರ್ಯಕ್ರಮ ನಾವು ಕನ್ಸ್ಯೂಮರ್ಸ್ ಕೋರ್ಟನ್ನು ಈ ದಿನ ಪ್ರಾರಂಭ ಮಾಡ್ತೀವಿ. ಸುಮಾರು 7 ಜಿಲ್ಲೆಗಳಿಗೆ ಇದಕ್ಕೊಂದು ಪರಿಹಾರ ಸಿಗ್ತದೆ. ಕನ್ಸ್ಯೂಮರ್ಸು ಪ್ರಾಬ್ಲಮ್ಸ್ ಏನಿದೆ ಗ್ರಾಹಕರು, ಆ ಪ್ರಾಬ್ಲಮ್ಸನ್ನು ನೇರವಾಗಿ ಈ ಕೋರ್ಟ್ಗೆ ಅವರು ಅರ್ಜಿ ಹಾಕಿದರೆ ಕೋರ್ಟ್ ಅದನ್ನು ಪರಿಶೀಲನೆ ಮಾಡ್ತದೆ, ಸರಿಯಾದಂಥ ನ್ಯಾಯ ಕೊಡ್ತದೆ. ಅದಕ್ಕೆ ಎಲ್ಲ ಕಡೆ ಕೂಡ ಈ ಗುಲ್ಬರ್ಗದಲ್ಲಿ ಲಾಸ್ಟ್ ಸಾರಿ ಮಾಡಿದ್ದೀನಿ, ಈಗ ಬೆಳಗಾಂನಲ್ಲಿ ಮಾಡ್ತೀನಿ. ಅಟ್ಲೀಸ್ಟ್ ಡಿವಿಷನಲ್ ಹೆಡ್ ಕ್ವಾರ್ಟ್ರಲ್ಲಿ ಕನ್ಸ್ಯೂಮರ್ಸ್ ಫೋರಮ್ ಇದ್ದರೆ ಅವರೆಲ್ಲ ಬೆಂಗಳೂರಿಗೆ ಬರೋ ಕೆಲಸ ಇರಲ್ಲ. ಅವರು ಇಲ್ಲೇ ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅವ್ರಿಗೆ ನ್ಯಾಯ ದೊರಕಿಸಿಕೊಡೋದು ಮಾಡೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಈ ಭಾಗದ ಶಾಸಕರು ಮತ್ತು ನಾವು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ವಿ. ಇದಾದ ಮೇಲೆ ನಾನು 3 ಗಂಟೆಗೆ ಸುವರ್ಣಸೌಧದಲ್ಲಿ ನಮ್ಮ ಬೆಳಗಾಂ ರೆವಿನ್ಯೂ ಡಿವಿಷನ್ ಬರುವ ಎಲ್ಲ ಜಿಲ್ಲೆಗಳ ಡೆಪ್ಯೂಟಿ ಡೈರೆಕ್ಟರ್ಸು, ಆಮೇಲೆ ನಮ್ಮ ಇಲಾಖೆಯ ಮೌಲ್ಯಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತು ಫುಡ್ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲರನ್ನೂ ಒಟ್ಟಿಗೆ ಕರೆದಿದ್ದೀನಿ. ಇಲ್ಲಿನ ಕಷ್ಟಗಳು ಏನಿದೆ ಎಲ್ಲ ಪರಿಶೀಲನೆ ಮಾಡಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. 5 ಗಂಟೆ ಅಷ್ಟೊತ್ತಿಗೆ ಮಾಧ್ಯಮ ಮಿತ್ರರನ್ನು ಕೂಡ ಕರೆದಿದ್ದೀನಿ. ಆಗ ನಿಮ್ಮ ಅಹವಾಲುಗಳು ತಾವು ಸಾರ್ವಜನಿಕರ ವಿಷಯಗಳನ್ನು ಏನು ಕುಂದುಕೊರತೆಗಳು ಹೇಳ್ತೀರಿ ಅದಕ್ಕೆ ನಾನು ಹೇಳ್ತೀನಿ ಉತ್ತರ, ಮತ್ತು ಸರಿ ಮಾಡೋದಿದ್ದರೆ ಸರಿ ಮಾಡೋಣ. ಬಹಳ ಮುಖ್ಯವಾದ್ದು ಕನ್ಸ್ಯೂಮರ್ಸ್ ಕೋರ್ಟ್ ಕಾರ್ಯಕ್ರಮ ಈ ದಿನ ಈ ಭಾಗದ 7 ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ. ಗ್ರಾಹಕರಿಗೆ ಬಹಳ ನೇರವಾಗಿ ಪರಿಹಾರ ಸಿಕ್ಕುವಂಥದ್ದು ಕಂಪ್ಲೇಂಟ್ ಕೊಟ್ಟರೆ ಈ ಕಾರ್ಯಕ್ರಮನ ಈ ದಿನ 12ವರೆಗೆ ಕಾರ್ಯಕ್ರಮ ಮಾಡ್ತೀವಿ. ಸರಿ, ತೂಕದಲ್ಲಿ ಅದು ಮೋಸ ಮಾಡ್ತಿದ್ದಾರೆ ಅಂಗಡಿಗಳಲ್ಲಿ, ಅವ್ರಿಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ? ಅವ್ರ ಮೇಲೆ ಕೂಡ ಪೆನಾಲ್ಟಿ ಹಾಕ್ತೀವಿ ಮತ್ತು ಅಂಗಡಿ ಸೀಸ್ ಮಾಡ್ತೀವಿ. ಅದಕ್ಕೆ ಭಾಳಷ್ಟು ಮುತುವರ್ಜಿಯಿಂದ ಈಗ ಆಕ್ಷನ್ ತಗೊಳ್ಳೋದ್ರಲ್ಲಿ ಹಿಂದಕ್ಕೆ ಹೋಗಿಲ್ಲ. ಯಾರೇ ಆಗಲಿ ತೂಕದಲ್ಲಿ ಏನಾದರೂ ಗ್ರಾಹಕರಿಗೆ ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕ್ರಮ ತಗೊಂಡು ಪೆನಾಲ್ಟಿನೂ ಕೂಡ ಹಾಕ್ತೀವಿ. ಇವೆಲ್ಲವನ್ನೂ ಕೂಡ ಇವತ್ತು ವಿಚಾರ ಮಾಡ್ತೀನಿ. ಯಾವುದೇ ವಿಷಯಗಳಲ್ಲಿ ಕೂಡ ನಾವು ಸರ್ಕಾರ ಕಾಂಪ್ರಮೈಸ್ ಇಲ್ಲ, ಕಠಿಣವಾದ ಕ್ರಮ ತಗೊತೀವಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೌಲ್ಯಮಾಪನ ಇಲಾಖೆ ತೂಕ ಅಳತೆ ವಿಷಯದಲ್ಲಿ ಯಾವುದೇ ವಿಷಯಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ಕೆಲಸ ಸೂಪರ್ವೈಸ್ ಮಾಡ್ತಾ ಇರ್ತಾರೆ. ಅಂಥದ್ದು ಲೋಪದೋಷ ಇದ್ದರೆ ಅದನ್ನು ಕಠಿಣ ಕ್ರಮ ತಗೊಳ್ತೀವಿ. ಈ ಕಬ್ಬು ಕಾರ್ಖಾನೆಯವರು ಎಲ್ಲ ಕಬ್ಬಿನ ತೂಕ ಇದು ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು. ನಮ್ಮ ಲಕ್ಷ್ಮಣ್ ಸವದಿಯವರು ಕೂಡ ಮಾನ್ಯ ಮಾಜಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಮತ್ತು ಈಗ ಶಾಸಕರಿದ್ದಾರೆ. ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಬಂದೆ. ಈ ಸಾರಿ ಅಂತೂ ನಾವೀಗಾಗಲೇ APMCಯಿಂದ ಈ ವೇಯಿಂಗ್ ಬ್ರಿಡ್ಜಸ್ಸನ್ನು ಮಾಡೋದ್ರ ಮುಖಾಂತರ ಪ್ರಾಮಾಣಿಕವಾಗಿ 1 kg ಕೂಡ ತೊಂದರೆ ಆಗಬಾರ್ದು. ಹತ್ತು ಕಡೆ ಕಬ್ಬು ಕಟಾವು ಮಾಡೋ ರೈತ ಕಾರ್ಮಿಕನಿಗಾಗಲಿ ಅಥವಾ ಕಬ್ಬು ಬೆಳೆದಿರೋನಿಗಾಗಲಿ ಯಾವುದೇ ಥರವಾದ ತೂಕದಲ್ಲಿ ವ್ಯತ್ಯಾಸ ಆಗಕೂಡದು ಅಂತ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದಕ್ಕೆ ಹಣವನ್ನು ಕೂಡ ಒದಗಿಸಿದ್ದಾರೆ. ನಾವು ಎಲ್ಲ ಕಬ್ಬು
ಶುಗರ್ ಕಾರ್ಖಾನೆ ಏನಿದೆ ಸುಮಾರು 78-79 ಇರ್ಬೋದು. ಆ ಎಲ್ಲ ಕೂಡ ವೇಯಿಂಗ್ ಮಿಷಿನ್ಸನ್ನು ಸಪ್ರೇಟಾಗಿ ನಾವೇ ಹಾಕಿ ತೂಕದಲ್ಲಿ ತೊಂದರೆ ಆಗದಂತೆ ರೈತನಿಗಾಗಲಿ ರೈತ ಕಾರ್ಮಿಕನಿಗಾಗಲಿ ರಕ್ಷಣೆ ಮಾಡೋದಕ್ಕೆ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ. ಅದರಂತೆ ನಾವು ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಈಗ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಇದಕ್ಕೊಂದು ಹೈಕಮಾಂಡ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಅಂತ ಮಾತಾಡೋದಿಲ್ಲ. ಕೆಲಸ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಗ್ಯಾರಂಟಿ ಕಾರ್ಯಕ್ರಮಗಳು. ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ. ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ. ಬದಲಾವಣೆ ಪ್ರಶ್ನೆ ಇಲ್ಲ. ಕಾರ್ಯಕರ್ತರು ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಅಲ್ಲಿ ಘೋಷಣೆ ಆಗ್ತಾ ಇದ್ದಾರೆ. ಕೆಲವೊಂದು ಕಡೆ ಸತೀಶ್ ಜಾರಕಿಹೊಳಿ ಅಂತ ಆಗ್ತಾ ಇದ್ದಾರೆ. ಅವರಿಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ವಿಷಯ ಈಗ ನಮ್ಮ ಮುಂದೆ ಇಲ್ಲ. ಅದು ಹೈಕಮಾಂಡ್ಗೆ ಬಿಟ್ಟಂಥ ತೀರ್ಮಾನಗಳು. ನಾವು ಯಾರು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡುವಂಥದ್ದು ಇದು ಸಂದರ್ಭ. ಅವರು ನವೆಂಬರ್ 14ಕ್ಕೆ ಡೆಡ್ಲೈನ್ ಫಿಕ್ಸ್ ಆಗಿದೆ, ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾರೆ. ಅದು ಹೇಳೋರ್ಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.